ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಬೆಂಗಳೂರಿನಲ್ಲಿ ಇದ್ದ ಸಂಸ್ಥೆ CITB, ದ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್. ಈ ಸಂಸ್ಥೆಯ ಕಾಲದಲ್ಲಿ ಬೆಂಗಳೂರಿನಲ್ಲಿ ಹಲವಾರು ಬಡಾವಣೆಗಳು ಅಭಿವೃದ್ಧಿ ಆದವು, ಉತ್ತಮ ರಸ್ತೆಗಳು ನಿರ್ಮಾಣ ಆದವು ಮತ್ತು ಬೆಂಗಳೂರು ನಗರದಲ್ಲಿ ಕೆಲವು ದೊಡ್ಡ ಇಂಡಸ್ಟ್ರಿಯಲ್ ಸಬರ್ಬ್ಗಳು ನಿರ್ಮಾಣ ಆದವು. ಮುಂದೆ 1976ರಲ್ಲಿ ಈ CITBಯನ್ನು ಸೂಪರ್ಸೀಡ್ ಮಾಡಿ BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯನ್ನು ಸ್ಥಾಪಿಸಲಾಯಿತು. ಮುಂದೆ 9 ವರ್ಷಗಳ ನಂತರ ಬೆಂಗಳೂರು ಸುತ್ತಲಿನ ಬೆಂಗಳೂರು ರೂರಲ್ನಲ್ಲಿ ವಸತಿ ಬಡಾವಣೆಗಳನ್ನು ಪ್ಲಾನಿಂಗ್ ಮತ್ತು ಸೂಪರ್ವೈಸಿಂಗ್ ಮಾಡಲು 1985ರಲ್ಲಿ BMRDA, ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಡೆವಲಪ್ಮೆಂಟ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಯಿತು. BDA ಸಂಸ್ಥೆಯ ಚೇರ್ಮನ್ ಆಗಿ ರಾಜಕೀಯ ಪಕ್ಷದ MLA ನಿಯುಕ್ತಿಯಾದರೆ BMRDA ಸಂಸ್ಥೆ ಒಂದು ಆಟೋನಮಸ್ ಬಾಡಿ ಆಗಿದ್ದು, ಈ ಸಂಸ್ಥೆಯ ಚೇರ್ಮನ್ ಆಗಿ ಆ ಕಾಲದಲ್ಲಿ ಅಧಿಕಾರದಲ್ಲಿರುವ ರಾಜ್ಯದ ಮುಖ್ಯಮಂತ್ರಿಗಳೇ ಆಗಿರುತ್ತಾರೆ. ಈ BDA ಮತ್ತು BMRDA ಸಂಸ್ಥೆಗಳು ಪ್ಲಾನಿಂಗ್ ಮತ್ತು ಅಭಿವೃದ್ಧಿಪಡಿಸಿದ ಬಡಾವಣೆಗಳನ್ನು ನಮ್ಮ ನಗರದ BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಪಡೆಯುತ್ತಾರೆ. ಈ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ ಆ ಕಾಲದ ಮಹಾನುಭಾವರು ನಮ್ಮ ಬೆಂಗಳೂರು ನಗರ ಸುಂದರವಾಗಿ, ಸ್ವಚ್ಛವಾಗಿ, ಸಾರ್ವಜನಿಕ ಸ್ನೇಹಿಯಾಗಿರಲಿ ಮತ್ತು ನಮ್ಮ ನಗರದಲ್ಲಿ ಸಾರ್ವಜನಿಕರಿಗೂ ಕೈಗೆಟುಕುವ ಬೆಲೆಯಲ್ಲಿ ನಿವೇಶನಗಳು ಸಿಗಲಿ ಎಂಬ ತರದಲ್ಲಿ ಹಲವಾರು ಉತ್ತಮ ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಬೆಂಗಳೂರು ನಗರದಲ್ಲಿ ಈ ತರದ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಈ ಸಂಸ್ಥೆಗಳು ಸ್ಥಾಪನೆಯಾಗಿ 50ಕ್ಕೂ ಹೆಚ್ಚು ವರ್ಷಗಳು ಕಳೆದು ಹೋದ ಮೇಲೆ ಈಗಿನ ನಮ್ಮ ಬೆಂಗಳೂರಿನಲ್ಲಿ ನಮಗೆ ತಿಳಿಯುವ ಪರಿಸ್ಥಿತಿ ಏನಂದ್ರೆ, ನಮ್ಮ ಬೆಂಗಳೂರು ನಗರದಲ್ಲಿನ 13,000 ಎಕರೆಯಲ್ಲಿ ನಿರ್ಮಾಣ ಆಗಿರುವ ಲೇಔಟ್ಗಳು ಕನಿಷ್ಠ ವ್ಯವಸಾಯ ಭೂಮಿಯಿಂದ ರೆಸಿಡೆನ್ಷಿಯಲ್ ಕನ್ವರ್ಷನ್ ಸಹಿತ ಆಗಿಲ್ಲ ಎಂದು. 13,000 ಎಕರೆ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಕನ್ವರ್ಷನ್ ಆಗಿ ಲೇಔಟ್ಗಳು ನಿರ್ಮಾಣ ಆಗಿದ್ರೆ 6,000 ಎಕರೆ ಜಾಗದಷ್ಟು ಭೂಮಿಯಲ್ಲಿ ರಸ್ತೆ, ಪಾರ್ಕ್, ಆಟದ ಮೈದಾನ ಈ ತರದ ಸಾರ್ವಜನಿಕರು ಉಪಯೋಗಿಸಬಹುದಾದ ಜಾಗ ಸಿಗಬೇಕಿತ್ತು. ಆದರೆ ಈಗ ನಮ್ಮ ಬೆಂಗಳೂರು ಪ್ರಪಂಚದಲ್ಲಿ 2ನೇ ಮೋಸ್ಟ್ ಟ್ರಾಫಿಕ್ ಕಂಜೆಸ್ಟೆಡ್ ಸಿಟಿ, ಗಾರ್ಬೇಜ್ ಸಿಟಿ ಮತ್ತು ಇಂಥ ಹಲವಾರು ಕೆಟ್ಟ ಹೆಸರುಗಳು ನಮ್ಮ ಬೆಂಗಳೂರಿಗೆ ಬಂದಿವೆ. 2024ರಲ್ಲಿ BDA ಅವರು ಹೊರತಂದ ಲಿಸ್ಟ್ ಪ್ರಕಾರ ಬೆಂಗಳೂರಿನ BDA ಜೂರಿಸ್ಡಿಕ್ಷನ್ ನಲ್ಲೇ 279 ಇಲ್ಲಿಗಲ್ ಬಡಾವಣೆಗಳು ಇದೆ ಎಂದು. ಈ ರೀತಿಯ ಇಲ್ಲಿಗಲ್ ಬಡಾವಣೆಗಳ ಸೈಟ್ಗಳಿಗೆ ಯಾವ ರೀತಿಯ ಅಪ್ರೂವಲ್ಗಳು ಇರುವುದಿಲ್ಲ. DC ಕನ್ವರ್ಷನ್, ಲೇಔಟ್ ಪ್ಲಾನ್, ಇಂಡಿವಿಜುವಲ್ ಖಾತಾ ಈ ತರದ ಯಾವ ಅಪ್ರೂವಲ್ಗಳು ಇರುವುದಿಲ್ಲ. ಈ ತರದ ಸೈಟ್ಗಳ ದಂಧೆ ವ್ಯಾಪಕವಾಗಿ ಬೆಂಗಳೂರಿನಲ್ಲಿ ಹಬ್ಬಿರುವುದಕ್ಕೆ ಹಲವಾರು ಕಾರಣಗಳಿವೆ. ಈ ತರದ ಲೇಔಟ್ಗಳನ್ನು ಮಾಡುವ ಕೆಲವು ಸೋಕಾಲ್ಡ್ ರಿಯಲ್ ಎಸ್ಟೇಟ್ ಅಥವಾ ಡೆವಲಪರ್ಗಳು ಕೈತುಂಬ ಹಣವನ್ನು ಸರ್ಕಾರದ ಅಧಿಕಾರಿಗಳಿಗೆ ಕೊಡುತ್ತಾರೆ. ಇಂಥವರಿಂದ ಹಣ ಪಡೆಯುವ ಅಧಿಕಾರಿಗಳು ಈ ತರದ ಇಲ್ಲಿಗಲ್ ಲೇಔಟ್ಗಳು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನಡೆದರು ಇದನ್ನು ತಡೆಯುವ ಯಾವ ಗೋಜಿಗೂ ಹೋಗುವುದಿಲ್ಲ. ಆದ್ದರಿಂದ ನಾಯಿ ಕೊಡೆಗಳಂತೆ ಈ ತರದ ಲೇಔಟ್ಗಳು ಯಾವುದೇ ಪ್ಲಾನ್ ಇಲ್ಲದೆ, ಉತ್ತಮವಾದ ರಸ್ತೆ ಸಂಪರ್ಕ ವ್ಯವಸ್ಥೆ ಇಲ್ಲದೆ, ಇವರ ಬಡಾವಣೆಗಳಲ್ಲಿ ಪಾರ್ಕ್, ಪ್ಲೇಗ್ರೌಂಡ್ ತರದ ಯಾವುದೇ ಸಿವಿಕ್ ಅಮ್ಯುನಿಟಿಗಳಿಗೂ ಜಾಗ ಬಿಡದೆ ಈ ತರದ ಕೆಲವು ಖಾಸಗಿ ಬಡಾವಣೆಗಳು ನಮ್ಮ ನಗರದಲ್ಲಿ ಸ್ಲಂಗಳ ರೀತಿ ಬಡಾವಣೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಈ ತರದ ಜಾಗಗಳನ್ನು ಸಾರ್ವಜನಿಕರು ಹಿಂದೆ ಮುಂದೆ ನೋಡದೆ ಖರೀದಿಸುವುದಕ್ಕೆ ಮುಖ್ಯವಾದ ಕಾರಣ, ಹಿಂದೆ ನಮ್ಮ ನಗರದಲ್ಲಿ ತಯಾರಾದ ಈ ತರದ ರೆವಿನ್ಯೂ ಸೈಟ್ಗಳನ್ನು ಹಲವಾರು ಬಾರಿ ಸರ್ಕಾರಗಳು ಓಟಿನ ಆಸೆಗೆ ಅಥವಾ ಬೆಟರ್ಮೆಂಟ್ ರೂಪದಲ್ಲಿ ಹಣ ಪಡೆದು ಖಜಾನೆ ತುಂಬಿಸಿಕೊಳ್ಳುವ ಆಸೆಗೆ ಈ ತರದ ಇಲ್ಲಿಗಲ್ ಲೇಔಟ್ಗಳ ನಿವೇಶನಗಳನ್ನು ಮಾನ್ಯ ಮಾಡಿ ಅಂತ ನಿವೇಶನಗಳಿಗೆ ಖಾತಾ ಕೊಟ್ಟಿದೆ. ಕಮ್ಮಿ ಬೆಲೆಗೆ ಈ ತರದ ಇಲ್ಲಿಗಲ್ ಲೇಔಟ್ಗಳಲ್ಲಿ ನಿವೇಶನ ಕೊಂಡುಕೊಂಡು ಸ್ವಲ್ಪ ಬೆಟರ್ಮೆಂಟ್ ಚಾರ್ಜ್ ಅನ್ನು ಕಟ್ಟಿದ್ರೆ ಸಾಕು, ಈ ರೆವಿನ್ಯೂ ಸೈಟ್ಗಳು ಸಹಿತ ಒಂದು ಉತ್ತಮವಾಗಿ ಅಭಿವೃದ್ಧಿಯಾದ BDA ಅಥವಾ BMRD ಸೈಟ್ಗಳಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಎಂದಾದ್ರೆ ಜನ ಯಾಕೆ ಹೆಚ್ಚು ದುಡ್ಡು ಕೊಟ್ಟು BDA ಅಥವಾ BMRD ಸೈಟ್ಗಳನ್ನು ಕೊಂಡುಕೊಳ್ಳುತ್ತಾರೆ ನೀವೇ ಯೋಚನೆ ಮಾಡಿ. ಈ ನಡುವೆ ಕೆಲವು ತಿಂಗಳ ಹಿಂದೆ ಈ ಖಾತಾ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಪದ್ಧತಿ ತಂದ ಮೇಲೆ ಈ ಇಲ್ಲಿಗಲ್ ಲೇಔಟ್ಗಳ ದಂಧೆ ಸ್ವಲ್ಪ ಹತೋಟಿಗೆ ಬಂದಿದೆ. ಈ ನಡುವೆ BDA ಅವರಿಗೂ ಸಹಿತ ಸ್ವಲ್ಪ ಬುದ್ಧಿ ಬಂದ ಹಾಗೆ ಕಾಣುತ್ತದೆ. ಈಗ BDA ನವರು ಸಹಿತ ಬೆಂಗಳೂರಿನ ಸುತ್ತಲೂ ಹಲವಾರು ಹೊಸ BDA ಬಡಾವಣೆಗಳನ್ನು ನಿರ್ಮಿಸುವ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. 3,546 ಎಕರೆ ಜಾಗದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಅಭಿವೃದ್ಧಿಯಾಗುತ್ತಿದ್ದು, ಈ ಲೇಔಟ್ ನಲ್ಲಿ 34,000 ನಿವೇಶನಗಳು ಇರಲಿವೆ ಮತ್ತು ಈ ಲೇಔಟ್ ಅನ್ನು 2,095 ಎಕರೆಯಷ್ಟು ಇನ್ನು ಹೆಚ್ಚುವರಿಯಾಗಿ ವಿಸ್ತರಿಸುವ ಘೋಷಣೆಯನ್ನು BDA ಅವರು ಈ ನಡುವೆ ಮಾಡಿದ್ದಾರೆ. ಮುಂದೆ ಈ ಹೆಚ್ಚುವರಿ ಬಡಾವಣೆಯಲ್ಲೂ ಸಹಿತ
ಇನ್ನು 20,000 ಅಧಿಕ ನಿವೇಶನಗಳು ಅಭಿವೃದ್ಧಿ ಆಗಲಿವೆ. ಅದೇ ರೀತಿ 2,000 ಎಕರೆ ಜಾಗದಲ್ಲಿ ವೈಟ್ ಫೀಲ್ಡ್ ಆಚೆಗೆ ಒಂದು ಬಿಡಿಎ ಲೇಔಟ್ ನಿರ್ಮಾಣ ಮಾಡುವ ಚರ್ಚೆಯು ನಡೆಯುತ್ತಿದೆ. ಮುಂದೆ ಯಲಹಂಕ ಆಚೆಗೂ ಸಹಿತ ಬಿಡಿಎ ಅವರು ತನ್ನ ಲೇಔಟ್ ಅನ್ನು ನಿರ್ಮಾಣ ಮಾಡಲಿದೆ. ಇದೇ ವರ್ಷ ನಮ್ಮ ರಾಜ್ಯ ಸರ್ಕಾರ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರಸ್ತೆ 2 ನಿರ್ಮಿಸುವ ವಿಷಯವನ್ನು ಮುನ್ನೆಲೆಗೆ ತಂದಿದ್ದು, ಈ ರಸ್ತೆ ಹಾದು ಹೋಗುವ ಜಾಗದಲ್ಲಿ 6 ಹೊಸ ಬಿಡಿಎ ಲೇಔಟ್ಗಳನ್ನು ನಿರ್ಮಿಸುವ ಘೋಷಣೆ ಮಾಡಿದೆ. ಈ ಭಾಗದಲ್ಲಿ 3,000 ಹೆಕ್ಟೇರ್ಗಳ ಸರ್ಕಾರಿ ಮತ್ತು ಖಾಸಗಿ ಜಾಗವನ್ನು ಬಿಡಿಎ ಅವರು ಅಕ್ವೈರ್ ಮಾಡಿಕೊಂಡು 50,000 ನಿವೇಶನಗಳನ್ನು ಅಭಿವೃದ್ಧಿಪಡಿಸುವ ಕೆಲಸಕ್ಕೆ ಬಿಡಿಎ ತಯಾರಿ ಮಾಡಿಕೊಳ್ಳುತ್ತದೆ. ಈ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರಸ್ತೆ 2 ಹೊಸೂರು ರಸ್ತೆಯಲ್ಲಿ ಪ್ರಾರಂಭ ಆಗಿ ಮೈಸೂರು ರಸ್ತೆಗೆ ಬಂದು ತಲುಪುವವರೆಗೆ ಈ ರಸ್ತೆ 100 ಮೀಟರ್ ಅಗಲದ 10 ಲೇನಿನ ರಸ್ತೆಯಾಗಿ ನಿರ್ಮಾಣ ಆಗಲಿದೆ ಮತ್ತು ಈ ರಸ್ತೆಯ ಎರಡೂ ಬದಿಯಲ್ಲಿ 24 ಮೀಟರ್ ಅಗಲದ ಕಮರ್ಷಿಯಲ್ ಪ್ಲಾಟ್ಗಳನ್ನು ಸಹಿತ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರಸ್ತೆಯ ಉದ್ದಕ್ಕೂ ಅಭಿವೃದ್ಧಿಪಡಿಸಲಾಗುವುದು. ಈ ರಸ್ತೆ ಬಿಎಂ ಕಾವಲ್, ಗುಳಕಮಲೆ, ಕಗ್ಗಲಿಪುರ, ಒಬಿಚೂಡನಹಳ್ಳಿ, ಅಗರ, ಉತ್ತರಿ, ದೇವಗೆರೆ, ಗುಡಿಮಾವು, ಕಮ್ಮಿಪುರ ಮತ್ತು ಗಂಗಸಂದ್ರದ ಮೇಲೆ ಹಾದು ಹೋಗಲಿದ್ದು, ಈ ಭಾಗದಲ್ಲಿ ಬಿಡಿಎ ಲೇಔಟ್ಗಳು ಕೂಡ ಅಭಿವೃದ್ಧಿ ಆಗಲಿವೆ. ಬಿಡಿಎ ಪ್ರಕಾರ ಈ ಲೇಔಟ್ಗಳ ವ್ಯಾಪ್ತಿಗೆ ಬರುವ ಭೂಮಾಲೀಕರಿಗೆ ಈ ಭಾಗದಲ್ಲಿ ಬಿಡಿಎ ಲೇಔಟ್ಗಳನ್ನು ನಿರ್ಮಿಸುವುದಾಗಿ ಶೀಘ್ರದಲ್ಲೇ ನೋಟಿಸ್ ಕೂಡ ಕೊಡಲಾಗುವುದು ಮತ್ತು 6 ರಿಂದ 8 ತಿಂಗಳ ಒಳಗೆ ಈ ಭಾಗದಲ್ಲಿ ಭೂಮಿಯನ್ನು ಅಕ್ವೈರ್ ಮಾಡಿ ಲೇಔಟ್ಗಳನ್ನು ನಿರ್ಮಿಸುವ ಕೆಲಸಕ್ಕೆ ಟೆಂಡರ್ಗಳನ್ನು ಕರೆಯಲಾಗುವುದು ಎಂದು. ಮುಂದೆ ಬಿಡಿಎನವರು ಈ ಲೇಔಟ್ಗಳನ್ನು ಶೀಘ್ರವಾಗಿ ಅಭಿವೃದ್ಧಿಪಡಿಸಲಿ ಮತ್ತು ಸಾಮಾನ್ಯ ಜನರಿಗೂ ಕೈಗೆಟುಕುವ ಬೆಲೆಯಲ್ಲಿ ಬಿಡಿಎ ನಿವೇಶನಗಳನ್ನು ಕೊಡುವಂತಾಗಲಿ. ನಮ್ಮ ಸರ್ಕಾರ ಇಲ್ಲಿಗಲ್ ಲೇಔಟ್ಗಳು ತಲೆ ಎತ್ತುವುದನ್ನು ನಿಲ್ಲಿಸಲು ಎಲ್ಲಾ ರೀತಿಯ ಕ್ರಮ ತೆಗೆದುಕೊಳ್ಳಬೇಕು. ಈ ತರದ ಇಲ್ಲಿಗಲ್ ಲೇಔಟ್ಗಳ ನಿವೇಶನಗಳನ್ನು ರಿಜಿಸ್ಟ್ರೇಷನ್ ಮಾಡುವ ಸಬ್ ರಿಜಿಸ್ಟ್ರಾರ್ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅಂತವರನ್ನು ವಜಾ ಮಾಡಿ ಉತ್ತಮ ಅಧಿಕಾರಿಗಳನ್ನು ಆ ಜಾಗದಲ್ಲಿ ನಿಯುಕ್ತಿ ಮಾಡಬೇಕು. ನಮ್ಮ ಬೆಂಗಳೂರಿನಲ್ಲಿ ಅನೈತಿಕ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ ದಂಧೆಕೋರರ ಪಟ್ಟಿ ತೆಗೆದರೆ ಅದರಲ್ಲಿ ಹೆಚ್ಚಿನವರು ರಾಜಕೀಯ ವ್ಯಕ್ತಿಗಳೇ ಇದ್ದಾರೆ. ವಿಪರ್ಯಾಸ ಅಂದರೆ ಈ ದಂಧೆಯಲ್ಲಿ ದುಡ್ಡು ಮಾಡಿ ಈಗ ಎಷ್ಟೋ ಜನ ಜನನಾಯಕರಾಗಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒತ್ತಾಯಕ್ಕೂ ಮಣಿಯದೆ ಒಂದು ಉತ್ತಮ ಕಾನೂನು ತರಬೇಕು ಮತ್ತು ಲಂಚ ತಿನ್ನುವ ಭ್ರಷ್ಟ ಅಧಿಕಾರಿಗಳನ್ನು ವಜಾ ಮಾಡಿ ಮನೆಗೆ ಕಳಿಸಬೇಕು ಅಥವಾ ಜೈಲಿಗೆ ಕಳಿಸಬೇಕು. ನಿರುದ್ಯೋಗ ಸಮಸ್ಯೆ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಈ ಮಟ್ಟದಲ್ಲಿ ಇರುವಾಗ ಇರುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡದೆ ಲಂಚ ತಿಂದು ಈ ತರದ ಅನೈತಿಕ ಬಡಾವಣೆಗಳು ತಲೆ ಎತ್ತುವುದಕ್ಕೆ ಕಾರಣರಾದ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಇಂಥವರನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು. ಇನ್ನು ಮುಂದಾದರೂ ನಮ್ಮ ಬೆಂಗಳೂರಿನಲ್ಲಿ ಉತ್ತಮ ಬಡಾವಣೆಗಳು ಬರಲಿ, ನಮ್ಮ ಕನ್ನಡಿಗರಿಗೆ ಹೆಚ್ಚೆಚ್ಚು ಬಿಡಿಎ ನಿವೇಶನಗಳು ಸಿಗಲಿ ಎಂದು ಅಪೇಕ್ಷಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.